ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾತಿ ಹೆಗ್ಡೆ ವ್ಲಾಗ್ಸ್. ಸೊ ನಾನಿವತ್ತು ಒಂದು ಸರ್ಪ್ರೈಸಿಂಗ್ ವಿಷಯದ ಜೊತೆ ಬಂದಿದ್ದೀನಿ. ಅದೇನಂದ್ರೆ ಇದೊಂದು ರಾಜ್ಯದ ಒಂದು ಜಾಗದಲ್ಲಿ ಸೂರ್ಯ ಮುಳುಗಿದ ಮೇಲೆ ರಾತ್ರಿನೇ ಆಗಲ್ಲ, ಜನರು ಯಾರು ಮಲ್ಗೋದೇ ಇಲ್ಲ. ನಾನ್ ಸ್ಟಾಪ್ ಪಾರ್ಟಿಗಳು, ಡಾನ್ಸ್, ಮ್ಯೂಸಿಕ್ ಈ ತರ ನಡೀತಾನೆ ಇರುತ್ತೆ. ಈ ಜಾಗದಲ್ಲಿ ಸಮಯದ ಲಿಮಿಟೇ ಇಲ್ಲ, ಬರೀ ಪಾರ್ಟಿ ಮತ್ತೆ ಎಂಜಾಯ್ಮೆಂಟ್. ನಮ್ ಕರ್ನಾಟಕದ ಪಕ್ಕದಲ್ಲೇ ಇರುವಂತಹ ಗೋವಾದಲ್ಲಿ ಇಂಥದ್ದೊಂದು ಕ್ರೇಜಿ ಲೈಫ್ ಸ್ಟೈಲ್ ಇದೆ ಅನ್ನೋದೇ ಒಂದು ಆಶ್ಚರ್ಯಕರ ಸಂಗತಿ ಅಲ್ವಾ. ಸೊ ಬನ್ನಿ ಒಂದ್ ರೌಂಡ್ ನೋಡ್ಕೊಂಡ್ ಬರೋಣ ಹೇಗಿರುತ್ತೆ ಅಂತ. ಟೈಮ್ ಗೆಸ್ ಮಾಡಿ. ಇವಾಗ ರಾತ್ರಿ 12:15 ಜಸ್ಟ್ ಯಾವುದೋ ಒಂದು ಈವ್ನಿಂಗ್ ಆಗಿರೋ ತರ ಎಲ್ಲ ಜನ ಓಡಾಡ್ತಾ ಇದ್ದಾರೆ. ನಾರ್ಮಲ್ ಇದೆ ಎಲ್ಲ ಥಿಂಗ್ಸು, ಆಕ್ಟಿವಿಟೀಸ್ ಎಲ್ಲ. ನಂಬಕ್ಕೆ ಆಗ್ತಾ ಇಲ್ಲ ನೋಡಿ. ಯಪ್ಪ ಹೆಂಗಿದೆ. ನಮ್ಮ ಕಡೆ ಊರ್ ಜಾತ್ರೆ ಆದ್ರೆ ಹೇಗ್ ಜನ ಇದ್ದಾರೋ ಇಲ್ಲಿ ಡೈಲಿ ಇಷ್ಟೇ ಜನ ಇರ್ತಾರೆ ರಾತ್ರಿ ಫುಲ್ಲು. ನೀವೇನಾದ್ರೂ ಗೋವಾಗೆ ಬಂದ್ರೆ ಟಿಟೋಸ್ ಲೇನ್ ನೋಡ್ಲೇಬೇಕು. ಇದು ಬರೀ ಒಂದು ರಸ್ತೆ ಅಲ್ಲ, ಇದು ಗೋವಾದ ಪಾರ್ಟಿ ಲೋಕದ ಹೃದಯ ಅಂತಾನೆ ಹೇಳ್ಬೋದು. ಇಲ್ಲಿನ ವಿಶೇಷ ಅಂದ್ರೆ ರಾತ್ರಿ 12 ಗಂಟೆ ಆದ್ರೂ ಸಹ ಈ ರಸ್ತೆ ಹಗಲಿಗಿಂತ ಜಾಸ್ತಿನೇ ಹೊಳಿತಾ ಇರುತ್ತೆ. ಇಲ್ಲಿ ಹೆಜ್ಜೆ ಹಾಕಿದ್ರೆ ಸಾಕು, ಸಾಲು ಸಾಲು ಕ್ಲಬ್ಗಳು, ಮ್ಯೂಸಿಕ್ ಮತ್ತು ಲೈಟ್ಸು ನಿಮ್ಮನ್ನ ಸ್ವಾಗತಿಸುತ್ತೆ. ಇಲ್ಲಿ ಮಲ್ಗೋಕೆ ಯಾರಿಗೂ ಸಮಯ ಇರಲ್ಲ, ರಸ್ತೆ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ನೀವೇನಾದ್ರೂ ಪಾರ್ಟಿ ಪ್ರೇಮಿಗಳಾಗಿದ್ರೆ ಈ ಜಾಗ ನಿಮಗೆ ತುಂಬಾನೇ ಖುಷಿ ಕೊಡುತ್ತೆ. ನಾವು ಅಷ್ಟೊಂದು ಪಾರ್ಟಿ ಫ್ರೀ ಕಲ್ಲದೆ ಇರೋದ್ರಿಂದ ಅಷ್ಟು ನಾವು ಡೀಟೇಲ್ಡ್ ಆಗಿ ಒಳಗಡೆ ಹೋಗಿ ನೋಡಿಲ್ಲ. ಸೊ ಆಚೆಯಿಂದನೇ ನಿಮಗೆ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಟಿಟೋಸ್ ಲೇನ್ ಮುಗಿಸ್ಕೊಂಡು ಹಾಗೆ ಬಂದರೆ ನಿಮಗೆ ಬಾಗ ಮತ್ತು ಕಲಂಗಟ್ ಬೀಚ್ ಸಿಗುತ್ತೆ. ಅದ್ಲೂ ಅಷ್ಟೇ ಸೇಮ್. ರಾತ್ರಿ ಫುಲ್ ಲೈಟ್ಸ್ ಮತ್ತು ಮ್ಯೂಸಿಕ್, ಡಾನ್ಸ್, ಪಾರ್ಟಿಗಳು ಇದೇ ಥರ ನಡೀತಾ ಇರುತ್ತೆ. ಸೊ ದಿನ ಇಡೀ ನೀವು ವರ್ಕ್ ಅಂತ ಪ್ರೆಷರಲ್ಲಿರೋರು ವೀಕೆಂಡ್ಗಳಲ್ಲಿ ಈ ಥರ ಪ್ಲೇಸ್ಗೆ ಬಂದು ರಿಲ್ಯಾಕ್ಸ್ ಆಗ್ಬೋದು. ಪಾರ್ಟಿ ಇಷ್ಟ ಇರೋರು ಪಾರ್ಟಿ ಅಟೆಂಡ್ ಮಾಡ್ಬೋದು, ಇಲ್ಲ ಅಂದರೆ ಬೀಚಲ್ಲಿ ಕೂತ್ಕೊಂಡು ಸಮುದ್ರಗಳ ಅಲೆಗಳನ್ನು ನೋಡ್ತಾ ಇದ್ರೆ ಏನೋ ಒಂಥರ ಮನಸ್ಸಿಗೆ ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ. ನನಗಂತೂ ಬೀಚ್ ಅಂದರೆ ಮೊದಲಿಂದನೂ ತುಂಬಾ ಇಷ್ಟ. ಅದಂತೂ ಈ ಥರ ಈವ್ನಿಂಗ್ ಮತ್ತು ನೈಟ್ ಟೈಮಲ್ಲಿ ಬೀಚ್ಗಳ ಅಲೆಗಳ ಸದ್ದನ್ನು ಕೇಳ್ತಾ ಇದ್ರೆ ಮನಸ್ಸಿಗಂತೂ ತುಂಬಾ ರಿಲ್ಯಾಕ್ಸ್ಡ್ ಫೀಲ್ ಆಯಿತು. ನಾನಂತೂ ಕಂಪ್ಲೀಟ್ಲಿ ಬೀಚ್ ಪರ್ಸನ್ ಆಗಿಬಿಟ್ಟೆ. ಮತ್ತೆ ತಡ, ನೀವು ನಿಮ್ಮ ಪ್ರೀತಿ ಪಾತ್ರರೊಡನೆ ಆದಷ್ಟು ಬೇಗ ವಿಸಿಟ್ ಮಾಡಿ ರಿಲ್ಯಾಕ್ಸ್ಡ್ ಫೀಲ್ ಮಾಡಿ. ಗೆಸ್ ದ ಟೈಮ್. ಇವಾಗ ಬೆಳಿಗ್ಗೆ 2 ಗಂಟೆ. ಬಟ್ ಇಲ್ಲೆಲ್ಲ ಇನ್ನೂ ನಾರ್ಮಲ್ ಆಗೇ ಇದೆ ಆಕ್ಟಿವಿಟೀಸು. ಟೈಮೇ ಗೊತ್ತಾಗಲ್ಲ ಇಲ್ಲಿ ರಾತ್ರಿನೇ ಆಗಲ್ಲ. ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲಿ ಫುಲ್ಲು. ರಾತ್ರಿ 2 ಗಂಟೆ. ಗೋವಾ ಸೇಫ್ ಅಂತಾನೆ ಹೇಳ್ಬೋದು, ಯಾಕಂದರೆ ಪ್ರತಿ ಗಲ್ಲಿನಲ್ಲೂ ಪೊಲೀಸರಿದ್ದಾರೆ, ನೈಟ್ ಡ್ಯೂಟಿ ಅವರು. ಸೊ ಸೇಫ್ ಅಂತ ಅನಿಸುತ್ತೆ. ಬಟ್ ಏನೇ ಆದರೂ ನಮ್ಮ ಸೇಫ್ಟಿನಲ್ಲಿ ನಾವಿರಬೇಕು. ಸೊ ಹೀಗಿತ್ತು ಗೋವಾದ ಕ್ರೇಜಿ ಲೈಫ್ ಸ್ಟೈಲ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ವಾಪಸ್ ಬರ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ನೋಡ್ತಾ ಇರಿ ಸ್ವಾತಿ ಹೆಗ್ಡೆ ವ್ಲಾಗ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.